ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ಗಜರಿ ಹಲ್ವಾ ಮಾಡ್ತಾ ಇದ್ದೀನಿ. ಈ ಗಜರಿ ಹಲ್ವಾ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾರೆಟ್ಗೆ ಕನ್ನಡದಲ್ಲಿ ಗಜರಿ ಅಂತ ಹೇಳ್ತಾರೆ, ಅದಕ್ಕೆ ಹೇಳಿದೆ ಗಜರಿ ಹಲ್ವಾ ಅಂತ. ಹಾಗಾಗಿ ಹೆಚ್ಚಾಗಿ ಕ್ಯಾರೆಟ್ ಹಲ್ವಾ ಅಂದರೆ ಮಾತ್ರ ನಿಮಗೆಲ್ಲ ಗೊತ್ತಾಗುತ್ತೆ, ಕನ್ನಡದಲ್ಲಿ ಗಜರಿ ಹಲ್ವಾ. ಈ ಗಜರಿ ಹಲ್ವಾಕ್ಕೆ ಏನೆಲ್ಲ ಸಾಮಾನುಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಏನು ಅಂದರೆ ಗಜರಿ ಅಂದರೆ ಕ್ಯಾರೆಟ್, ಹಾಲು, ಸಕ್ಕರೆ, ಕೋವಾ, ಗೋಡಂಬಿ, ಏಲಕ್ಕಿ ಪೌಡರ್, ದ್ರಾಕ್ಷಿ ಹಾಗೂ ತುಪ್ಪ. ಈ ಕ್ಯಾರೆಟ್ ಹಲ್ವಾ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಿನವ್ರು ಮಾಡ್ತಾ ಇರ್ತಾರೆ, ಆದರೆ ಎಷ್ಟೋ ಸತಿ ಹೊಸದಾಗಿ ಅಡುಗೆ ಕಲಿಯೋರು ಅಥವಾ ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಆದ್ದರಿಂದ ಇವತ್ತು ನಾನೊಂದು ಒಳ್ಳೆಯ ಆರೋಗ್ಯಭರಿತ ತರಕಾರಿಯಾದ ಕ್ಯಾರೆಟಿಂದ ಹಲ್ವಾ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಣಲೆಯನ್ನು ತಗೊಳ್ಳೋಣ. ಒಲೆ ಹಚ್ಚಿ ಈ ಕ್ಯಾರೆಟನ್ನು ಈ ಥರ ಸಣ್ಣದಾಗಿ ತುರ್ಕೋಬೇಕು. ಫಸ್ಟ್ ಏನು ಕ್ಲೀನ್ ಮಾಡಿಬಿಟ್ಟು ಅದರದ್ದು ಸಿಪ್ಪೆನ, ಅಂದರೆ ಸ್ವಲ್ಪ ಕಪ್ ಇರುತ್ತೆ, ಆ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗೆದು ಆಮೇಲೆ ತುರುಮಣೆ ಅಂತ ಹೇಳ್ತೀವಿ, ಅದರಲ್ಲಿ ಸಣ್ಣದಾಗಿ ಈ ಥರ ತುರ್ಕೋಬೇಕು. ಈಗ ನಾನು ಇದರಲ್ಲಿ ಒಂದು ಮೀಡಿಯಮ್ ಸೈಜಿದು ಒಂದು 7 ರಿಂದ 8 ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ನಾವು ಒಲೆ ಮೇಲೆ ಒಂದು ದೊಡ್ಡ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಏನು ಹಾಕೋದು ಬೇಡ. ನಾವು ಮೊದಲಾಗಿ ಈ ಕ್ಯಾರೆಟನ್ನು ತೊಗೊಂಡ್ಬಿಡೋಣ. ಕ್ಯಾರೆಟ್ ತುರಿಯನ್ನು ಹಾಕಿದ್ದೀನಿ, ಬೇರೆ ಏನು ಹಾಕೋದು ಬೇಡ. ಇದು ಯಾಕೆ ಈ ಥರ ಮಾಡಿದ್ದೀನಿ ಅಂದರೆ, ಇದು ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ. ನಾವು ಹಲ್ವಾ ಮಾಡುವಾಗ ಈ ನೀರಿನ ಅಂಶ ಹೋಗಬೇಕು. ಆದ್ದರಿಂದ ಇದನ್ನು ಏನು ಹಾಕದೆ, ಅಂದರೆ ತುಪ್ಪ ಇರಲಿ ಬೇರೆ, ಯಾಕಂದರೆ ಹಾಲು ತೊಗೊಂಡಿದ್ದೀನಿ ಅದೆಲ್ಲ ಹಾಕಬೇಕು, ಅದು ಆಮೇಲೆ ಹಾಕೋದು. ಫಸ್ಟು ಏನಿದು ನೀರಿನ ಅಂಶ ಹೋಗಬೇಕು, ಅದಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ಈ ಥರ ನಾವು ನೀರಿನ ಅಂಶ ಹೋಗುವವರೆಗೂ ನಾವು ಇದನ್ನು ಹುರಿತಾ ಇರಬೇಕು. ಹಾಗೆಯೇ ಮತ್ತು ನಿಮಗೆ ಹೇಳಿದೆ, ಕ್ಯಾರೆಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ರಿಗೂ ಗೊತ್ತು, ಚಿಕ್ಕವರಿದ್ದಾಗ ಕ್ಯಾರೆಟ್ ತಿನ್ನು ಕಣ್ಣಿಗೆ ಒಳ್ಳೆಯದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ನಾವು ಎಲ್ಲ ಸಣ್ಣವರಿದ್ದಾಗ ಹೇಳ್ತಾ ಇದ್ರು, ಕ್ಯಾರೆಟ್ ಒಂದು ಹಸಿಕಾಯಿ ಕ್ಯಾರೆಟ್ ತಿನ್ಬಿಡು. ಈಗಲೂ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಏನಂದರೆ ವಿಷನ್ಗೆ, ಕಣ್ಣಿನ ನಮ್ಮ ದೃಷ್ಟಿಗೆ ತುಂಬ ಒಳ್ಳೆಯದು. ಕಣ್ಣಿನ ತೊಂದರೆ ಬರೋದನ್ನು ತಡೆ ಹಿಡಿಯುತ್ತೆ ಅಂತ ಹೇಳ್ತಾರೆ, ಎಷ್ಟೊಂದು ಸ್ಟಡೀಸ್ ಮಾಡಿದ್ದಾರೆ. ಹಾಗೆ ಬೀಟಾ ಕೆರೋಟಿನ್ ಅಂತ ಹೇಳ್ತಾರೆ, ಅದಿದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ, ಅಂದರೆ ರೋಗ ನಿರೋಧಕ ಶಕ್ತಿ. ಈ ಎಷ್ಟೋ ಸ್ಟಡೀಸ್ ಪ್ರಕಾರ ಕ್ಯಾನ್ಸರ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರೋರ್ದು ಆ ಥರ ಏನಾದರೂ ಬರುತ್ತೆ ಅಂತಿದ್ರೆ ಕ್ಯಾರೆಟ್ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಇಂಥ ರೋಗ ನಿರೋಧಕ ಶಕ್ತಿನೂ ಬರುತ್ತೆ. ತುಂಬ ಫೈಬರ್ ಇದೆ, ಬಹಳ ಏನದು ಈ ಕ್ಯಾರೆಟು ಯಾವುದು ಒಳ್ಳೇದಿಲ್ಲ ಅನ್ನೋದಿಲ್ಲ, ಅಂಥ ಒಳ್ಳೆ ಅದ್ಭುತವಾದ ಒಂದು ತರಕಾರಿ. ಆದ್ದರಿಂದ ಅಂಥ ತರಕಾರಿಯೆಲ್ಲ ಸೇವನೆ ನಾವು ಜಾಸ್ತಿ ಮಾಡಬೇಕು. ನೋಡಿ, ನಾನು ಹೇಳಿದೆ 5 ನಿಮಿಷ ಬೇಕು ಅಂತ. 5 ನಿಮಿಷ ಆಗಿದೆ. 5 ನಿಮಿಷದಲ್ಲಿ ಈ ಥರ ಆಗುತ್ತೆ ನೋಡಿ. ಎಲ್ಲ ಒಂಥರ ಏನದು ಒಣ ಡ್ರೈ ಥರ ಪೌಡರ್ ಥರ ಅಂದರೆ ಆಗಿರುತ್ತೆ. ನೀರಿನ ಅಂಶ ಆಲ್ಮೋಸ್ಟ್ ಹೋಗಿದೆ. ಈಗೇನು ಮಾಡೋದು, ಒಂದು ಸೌಟ್ ತಗೊಳ್ಳೋಣ. ಓಕೆ, ಈಗ ಇದಕ್ಕೆ ಹಾಲು ಹಾಕಬೇಕು. ಅದು ಹಾಲು ಎಷ್ಟು ಹಾಕಬೇಕು ಅಂದರೆ, ಈಗ ಕ್ಯಾರೆಟ್ ಈಗ ನೋಡಿ ಸ್ವಲ್ಪ ನಾವು ಆಗ ನೋಡಿದ್ಕಿಂತ ಕಡಿಮೆ ಆಗಿದೆ. ಚೆನ್ನಾಗಿ ಕೆನೆ ಇರುವಂಥ ಹಾಲು ತೊಗೊಂಡಿದ್ದೀನಿ ನಾನು. ಒಂದು ಸೌಟ್ ಹಾಕಿದೆ, 2, ಇನ್ನೊಂದು ಸ್ವಲ್ಪ 2-2.5 ಸೌಟ್ ಹಾಕ್ಕೊಂಡೆ. ನಾನು ಹಾಲು ನೋಡಿಕೊಂಡು ಹಾಕಬೇಕು. ಈಗ ನೋಡಿ, ಇದು ಆಲ್ರೆಡಿ ನೀರಿನ ಅಂಶ ಹೋಗಿದೆ. ಈಗ ಅದು ಹಾಲಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು, ಆಗನೇ ಆ ಕ್ಯಾರೆಟ್ ಹಲ್ವಾಕ್ಕೆ ರುಚಿ ಬರೋದು. ಈ ಥರ ಹಾಲು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಅದು ಹಾಲು ಗಟ್ಟಿ ಆಗೋವರೆಗೆ ನಾವು ಕಲಿಸ್ತಾನೇ ಇರಬೇಕಾಗತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಕೋವಾ ತೊಗೊಂಡಿದ್ದೀನಿ. ಹಾಗಾಗಿ ಕೋವನು ಹಾಲಿಂದನೇ ಮಾಡಿರುವಂಥದ್ದು. ಹಾಲು ಸ್ವಲ್ಪ ತೊಗೊಂಡೆ. ಇಲ್ಲ ನಾನು ಅದನ್ನು ಕಲಸಿ ಹಾಲಲ್ಲೇ ಮಾಡ್ತೀನಿ ಅಂದರೆ ಇನ್ನೂ 1-2 ಸೌಟ್ ಹಾಲು ಹಾಕ್ಕೊಂಡು ಅದನ್ನು ಕಲಿಸ್ಬೋದು. ಇದು ಈ ಹಾಲು ಗಟ್ಟಿ ಆಗುವವರೆಗೆ ಇದನ್ನು ಕಲಿಸ್ತಾನೆ ಇರಬೇಕು. ಇದಕ್ಕೊಂದು 5 ರಿಂದ 10 ನಿಮಿಷ ಬೇಕು, ಚೆನ್ನಾಗಿ ಬೇಯಬೇಕು ಹಾಲಲ್ಲೇ. ನೋಡಿ, ಒಂದು 10 ನಿಮಿಷ ಆಗಿದೆ. ಈ ಥರ ನಾವು ಹಾಲು ಹಾಕಿದ್ಮೇಲೆ ನೋಡಿ, ಹಾಲು ಹಾಕಿದೆ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ, ಒಂಥರ ಹಾಲೇ ಕೋವ ಥರ ಆಗಿದೆ. ಅದನ್ನು ಈ ಥರ ಕಲಿಸ್ತಾ ಇರಬೇಕು. ನಾವು ಅರ್ಜೆಂಟ್ ಮಾಡೋಕ್ಕೋದ್ರೆ ಸ್ವೀಟ್ ಮಾಡೋಕ್ಕಾಗಲ್ಲ. ಯಾವತ್ತಿದ್ರೂ ಸ್ವೀಟ್ ಮಾಡೋದಕ್ಕೆ ಬಹಳ ತಾಳ್ಮೆಯಿಂದ ನಾವು ಸ್ವೀಟ್ ಮಾಡಬೇಕು. ನಮಗೆ 10 ನಿಮಿಷದಲ್ಲಿ ಸ್ವೀಟ್ ಆಗಬೇಕು, ಹಲ್ವಾ ಆಗಬೇಕು, ಬರ್ಫಿ ಆಗಬೇಕು ಅಂದರೆ ಆಗೋದಿಲ್ಲ. ಆದ್ದರಿಂದ ಈ ಥರ ಹಾಲು ಗಟ್ಟಿ ಆಗುವವರೆಗೂ
ಇದನ್ನ ಈ ಥರ ಕಲಿಸ್ತಾ ಇದ್ರೇನೆ ಅದು ಹಲ್ವಾ ಆಗೋದು. ಇಲ್ಲದಿದ್ರೆ ಕ್ಯಾರೆಟ್ ಪಲ್ಯ ಥರ ಕ್ಯಾರೆಟ್ ಬೆಂದೇ ಇರಲ್ಲ, ಇದೇನಿದು ಅರ್ಧಂಬರ್ಧ ಬೆಂದಿದೆ ಅಂತ ಮನೆಯವ್ರು ಹೇಳ್ತಾರೆ. ಆದ್ದರಿಂದ ತಾಳ್ಮೆಯಿಂದ ಸ್ವೀಟ್ ಮಾಡಬೇಕು. ಈಗೇನು ಮಾಡೋದು, ಚೆನ್ನಾಗಿ ಗಟ್ಟಿಯಾಗಿದೆ, ಬೆಂದಿದೆ. ಈಗ ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕಬೇಕು. ಸಕ್ಕರೆ ಎಷ್ಟು ಬೇಕೋ ಅಷ್ಟು. ಇಷ್ಟು ಕ್ಯಾರೆಟ್ ತುರಿಗೆ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ. ಅದು ಅವರವರ ರುಚಿಗೆ ತಕ್ಕಷ್ಟು ಹಾಕಬೇಕು. ಅದನ್ನು ಪುನಃ ಬೇಯಿಸಬೇಕು. ಪುನಃ ಅಂದರೆ ಸಕ್ಕರೆ ಹಾಕಿರ್ತೀವಲ್ಲ ಅದನ್ನು ಕಲಸಿ ಒಲೆ ಮೇಲೆ ಇಟ್ಟಾಗ ಏನಾಗುತ್ತೆ, ಸಕ್ಕರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದು ಪುನಃ ಗಟ್ಟಿ ಆಗಬೇಕು, ತುಂಬ ಮೆತ್ತಗಾಗಬೇಕು. ಹಾಗಾಗಿ ಇನ್ನೂ ಒಂದು 5ರಿಂದ 10 ನಿಮಿಷ ಇದನ್ನು ಕಲಿಸ್ಬೇಕು. ನೋಡಿ, ಸಕ್ಕರೆನ ಹಾಕಿದಾಗ ಅದನ್ನು ಪುನಃ ಕಲಸಿ ಪುನಃ ಒಂದು 10 ನಿಮಿಷ ಕಲಸಿದ್ದೀನಿ. ಈ ಥರ ಆಗುತ್ತೆ. ಈ ಥರ ಫುಲ್ಲು ಅಂಟಂಟು ಬರಬೇಕದು. ಅಂಟಂಟು ನೋಡಿ, ನೋಡುವಾಗ ಒಂದು ಹಲ್ವಾದ ರೂಪ ಬಂದಿದೆ. ಈಗೇನು ಮಾಡೋದು, ಕೋವಾ ತಗೊಂಡಿದ್ದೀನಿ 1 ಬೌಲಷ್ಟು. ಈ ಕೋವಾ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಈ ಕೋವಾ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅಕಸ್ಮಾತ್ ನಮ್ಮ ಮನೇಲಿ ಇವತ್ತು ಕೋವಾ ಇಲ್ಲ, ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಬೋದಾ ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಹಾಲು ಹಾಕಿಬಿಟ್ರೆ ಸಾಕು. ಆದರೆ ಕೋವಾ ಹಾಕೋದ್ರಿಂದ ಈ ಟೇಸ್ಟ್ ಏನು ಜಾಸ್ತಿ ಆಗುತ್ತೆ. ಆದ್ದರಿಂದ ಕೋವಾ ಹಾಕಿದ್ದೀನಿ. ಈ ಕೋವಾನು ಕೂಡ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು. ಈ ಕೋವಾ ಕೂಡ ಹಾಲಲ್ಲೇ ಮಾಡಿರುವಂಥದ್ದು. ಹಾಲನ್ನು ಕಂಡೆನ್ಸ್ ಮಾಡಿರ್ತಾರೆ, ಅಂದರೆ ಗಟ್ಟಿ ಮಾಡಿಬಿಟ್ಟು. ಅದು ಒಳ್ಳೆ ರುಚಿ ಕೊಡುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಕೂಡ ಕೋವಾದ ಜೊತೆ ಇನ್ನೂ ಒಂದು 5 ನಿಮಿಷ ಈ ಥರ ನಾವು ಹುರ್ಕೋಬೇಕು. ಈಗ ಕೋವಾ ಎಲ್ಲ ಕರಗಿದೆ. ಈ ಥರ ನೋಡಿ, ಈ ಬಾಣಲೆಯಿಂದ ಇದು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಮುದ್ದೆ ಆಗ್ತಾ ಇದೆ. ಹಲ್ವಾ ಆಲ್ಮೋಸ್ಟ್ 99% ಹಲ್ವಾ ಆಗಿಬಿಟ್ಟಿದೆ. ಇನ್ನು ಒಂದೇ ಒಂದು ಬಾಕಿ ಇರೋದು ಏನು ಅಂತ ಹೇಳಿದ್ರೆ, ಅದಕ್ಕೊಂದು ಗೋಡಂಬಿ ದ್ರಾಕ್ಷಿನ ಹುರಿದು ಹಾಕೋದು. ಒಂದು ಚಿಕ್ಕ ಪ್ಯಾನ್ ತಗೊಳ್ಳೋಣ. ಅದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ. ಅವರವರ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತುಪ್ಪ ತುಂಬ ಬೇಕು ಅಂತಲೂ ಇಲ್ಲ, ಇದಕ್ಕೆ ತುಪ್ಪ ಬಿಸಿ ಆಗಲಿ. ಸೊ 1-2-3 ಸ್ಪೂನ್ ತುಪ್ಪ ತಗೊಂಡ್ರು ಸಾಕಾಗತ್ತೆ. ಈಗ ಬಿಸಿ ಆದ ತಕ್ಷಣ ನಾವೇನು ಮಾಡೋಣ, ಗೋಡಂಬಿ ಹಾಕ್ಬಿಡೋಣ. ಫಸ್ಟು ಗೋಡಂಬಿ ಹಾಕಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ದ್ರಾಕ್ಷಿ ಹಾಕಬೇಕು. ಇದನ್ನು ನಾವು ತುಂಬ ಹೊತ್ತು, ಇದಿವಾಗ ನಾನ್ ಸ್ಟಿಕ್ ಆಗಿರೋದ್ರಿಂದ ಇದು ಅಂಟಲ್ಲ. ನೀವು ಬೇರೆ ತಪ್ಪಲೆಯಲ್ಲಿ ಅಂದರೆ ಪಾತ್ರೆಯಲ್ಲಿ ಮಾಡೋದಾದರೆ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಬುಡ ಹಿಡಿದು ಬಿಡುತ್ತೆ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಅದು ಚೂರು ಹೊಂಬಣ್ಣಕ್ಕೆ ಬರಲಿ. ಮತ್ತು ದ್ರಾಕ್ಷಿ ಹಾಕ್ತೀನಿ. ಸ್ವೀಟ್ಗಂದರೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕಲೇಬೇಕು, ಆವಾಗಲೇ ರುಚಿ ಇರೋದು. ಇದಿವಾಗ ಹಲ್ವಾ ಆಗಿದೆ. ಆಫ್ ಮಾಡ್ಕೊಂಬಿಡೋಣ. ದ್ರಾಕ್ಷಿಗೆ ಜಾಸ್ತಿ ಹುರಿಬೇಕಂತ ಇಲ್ಲ. ಸ್ವಲ್ಪ ಬಿಸಿ ಆದ ತಕ್ಷಣ ದ್ರಾಕ್ಷಿ ಫ್ರೈ ಆಗಿಬಿಡುತ್ತೆ. ಸಾಕು. ಆ ಬಿಸಿ ತುಪ್ಪಕ್ಕೆ ದ್ರಾಕ್ಷಿ ಆಗಿಬಿಡುತ್ತೆ. ಅದನ್ನು ಹಾಕ್ಬಿಟ್ರಾಯ್ತು. ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿ ಮತ್ತು ಚಿಟಿಕೆಯಷ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾದ ರುಚಿಯಾದ ಕ್ಯಾರೆಟ್ ಹಲ್ವಾ ಆಗಿಬಿಡುತ್ತೆ. ಆಗಿದೆ. ಇವಾಗ ಒಳ್ಳೆ ಗಮ್ಮಂತ ಪರಿಮಳನೂ ಬರ್ತಾ ಇದೆ. ನೋಡಿ, ಈ ಥರ ಹಲ್ವಾ ಆಗಿದೆ. ಬಹಳ ತಾಳ್ಮೆಯಿಂದ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡುವಾಗ ತಾಳ್ಮೆಯಿಂದನೇ ಕ್ಯಾರೆಟ್ ಹಲ್ವಾ ಮಾಡಬೇಕು. ಇದು ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕು.